Hallelujah. Hallelujah. Praise the Lord. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. We are going to preach today resurrection. ಈ ದಿನ ನಾವು ಪುನರುತ್ಥಾನದ ಬಗ್ಗೆ ನಾವು ಸಂದೇಶ ಕೊಡುವವರಾಗಿದ್ದೇವೆ. It is amazing day. ಇದು ಒಂದು ಅದ್ಭುತವಾದ ದಿನ. This is a Christian foundation day. ಇದು ಒಂದು ಕ್ರೈಸ್ತರ ಒಂದು ಅಸ್ತಿವಾರದ ದಿನ. Hallelujah. 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 How many are happy? I don't know, but I am very happy and rejoicing in the Lord. ಎಷ್ಟು ಜನ ಸಂತೋಷವಾಗಿ ಇದ್ದೀರೋ ಇಲ್ಲವೋ ಗೊತ್ತಿಲ್ಲ. ನಾನು ಮಾತ್ರ ಕರ್ತನಲ್ಲಿ ತುಂಬಾ ಸಂತೋಷವಾಗಿದ್ದೇನೆ. You know why? ಯಾಕೆ ಗೊತ್ತಾ? Christians will celebrate Christmas and New Year very grandly. ಕ್ರೈಸ್ತರು ಒಂದು ಕ್ರಿಸ್ಮಸ್ ಅನ್ನು ಮತ್ತೆ ಹೊಸ ವರ್ಷವನ್ನು ತುಂಬಾ ಚೆನ್ನಾಗಿ ಅದನ್ನು ಆಚರಿಸುತ್ತಾರೆ. But for me it is a big festival, the resurrection day. ಆದರೆ ನನಗೆ ಪುನರುತ್ಥಾನದ ದಿನವೇ ನನಗೆ ಒಂದು ದೊಡ್ಡ ಹಬ್ಬ. If the foundation of the resurrection is not there in a Christian life, we never called Christians. ಒಂದು ಕ್ರೈಸ್ತರ ಜೀವನದಲ್ಲಿ ಪುನರುತ್ಥಾನದ ಒಂದು ಅಸ್ತಿವಾರ ಇಲ್ಲದೆ ಇದ್ದರೆ ನಾವು ಕ್ರೈಸ್ತರು ಎಂಬುದಾಗಿ ಕರೆಯುವುದಕ್ಕೆ ಒಂದು ಅರ್ಥನೇ ಇಲ್ಲ. If we are not knowing that resurrection is true, we are preaching is false. ನಮಗೆ ಒಂದು ಪುನರುತ್ಥಾನವು ಪುನರುತ್ಥಾನವನ್ನು ನಾವು ನಂಬದೇ ಇದ್ದಾಗ ನಾವು ಅದನ್ನು ಸಂದೇಶ ಕೊಡುವುದು ಸುಳ್ಳಾಗುತ್ತದೆ. So we are not preaching false preaching, but we are preaching resurrection of Christ Jesus. ನಾವು ಸುಳ್ಳಾದ ಸಂದೇಶವನ್ನು ನಾವು ಅದನ್ನು ಹೇಳುತ್ತಿಲ್ಲ, ಆದರೆ ಪುನರುತ್ಥಾನವಾದ ಯೇಸು ಸ್ವಾಮಿಯ ಬಗ್ಗೆ ಸಂದೇಶವನ್ನು ಕೊಡುತ್ತಿದ್ದೇವೆ. This is the foundation for Christian faith. ಇದು ಕ್ರೈಸ್ತರ ಒಂದು ನಂಬಿಕೆಗೆ ಒಂದು ಅಸ್ತಿವಾರವಾಗಿದೆ. What is resurrection? Many people don't know. ಎಷ್ಟು ಜನಕ್ಕೆ ಗೊತ್ತಿಲ್ಲ ಈ ಪುನರುತ್ಥಾನ ಎಂದರೆ ಏನು ಎಂಬುದಾಗಿ. Many people are living hopeless life. ಅನೇಕರು ಒಂದು ನಿರೀಕ್ಷೆ ಇಲ್ಲದ ಜೀವನವನ್ನು ಜೀವಿಸುತ್ತಿದ್ದಾರೆ. They don't know what happens tomorrow. ಅವರಿಗೆ ಗೊತ್ತಿಲ್ಲ ನಾಳೆ ಏನು ಆಗುತ್ತದೆ ಎಂಬುದಾಗಿ. Their life all to reach their destination, to earn money and fix it and otherwise make buildings or cars and properties. ಅವರ ಒಂದು ಕಡೆಯ ಒಂದು ಅವರ ನಂಬಿಕೆ ಏನಾಗಿದೆ ಅಂದರೆ ಒಂದು ಹಣವನ್ನು ಸಂಪಾದಿಸುವುದು, ಕಟ್ಟಡಗಳನ್ನು ಕಟ್ಟುವುದು ಇದೇ ಆಗಿದೆ. But the Bible says that hope and salvation. ಆದರೆ ಸತ್ಯ ವೇದ ಹೇಳುತ್ತದೆ ರಕ್ಷಣೆಯೇ ನಿಜವಾದ ನಿರೀಕ್ಷೆಯಾಗಿದೆ. The resurrection builded at the meaning is called hope and salvation. ಪುನರುತ್ಥಾನದ ಒಂದು ಅರ್ಥ ಏನೆಂದರೆ ನಿರೀಕ್ಷಣೆ ಮತ್ತು ರಕ್ಷಣೆಯೇ. The Christianity foundation, immediately we want to know that it is hope for us to we meet Lord Jesus Christ and we have hope. What? The salvation we have through Christ. ಕ್ರೈಸ್ತರ ಒಂದು ಅಸ್ತಿವಾರ ಏನಾಗಿದೆ ಅಂದರೆ ಪುನರುತ್ಥಾನನೇ, ಅದು ಯೇಸು ಸ್ವಾಮಿಯನ್ನು ನಂಬುವುದು ಮತ್ತು ನಿರೀಕ್ಷಣೆಯಿಂದ ಇರುವುದು. The death net hold him. The death conquered Jesus Christ. ಮರಣವು ಆತನನ್ನು ಹಿಡಿದುಕೊಳ್ಳಲಿಲ್ಲ, ಮರಣದಿಂದ ಆತನಿಗೆ ಜಯವು ಸಿಕ್ಕಿತು. The tomb can never it's be closed. The tomb was till today it's open because Jesus is risen. ಯೇಸು ಸ್ವಾಮಿಯನ್ನು ಇಟ್ಟಿದ್ದ ಆ ಒಂದು ಆ ಜಾಗವು ಇನ್ನು ಖಾಲಿಯಾಗಿಯೇ ಇದೆ, ತೆರೆಯಲ್ಪಟ್ಟಿದೆ. Every tombs were closed and buried and there is no nothing, but Jesus tomb was still open today also. ಯೇಸು ಸ್ವಾಮಿ ಇಟ್ಟಿದ್ದ ಒಂದು ಸಮಾಧಿಯು ತೆರೆಯಲ್ಪಟ್ಟಿದೆ. ಆದರೆ ಎಷ್ಟೋ ಜನ ಮರಣ ಹೊಂದಿದರು, ಎಲ್ಲಾ ಸಮಾಧಿಯು ಮುಚ್ಚಲ್ಪಟ್ಟಿದೆ, ಆದರೆ ಯೇಸು ಸ್ವಾಮಿಯ ಸಮಾಧಿ ಮಾತ್ರ ತೆರೆಯಲ್ಪಟ್ಟಿದೆ. What's the meaning about it's open? ಅದರ ಅರ್ಥವೇನು? ತೆರೆಯಲ್ಪಟ್ಟಿರುವ ಅರ್ಥ. Open means the body is not inside. ಅದು ತೆರೆಯಲ್ಪಟ್ಟಿದರೆ ಆತನ ಶರೀರವು ಆ ಸಮಾಧಿ ಒಳಗೆ ಇಲ್ಲ. Till now the mummies are there, many hundreds and thousands of years, bodies are still preserved. ಒಂದು 100 ವರ್ಷ ಎಷ್ಟೋ ವರ್ಷಗಳ ಕಾಲದಿಂದ ಮಮ್ಮೀಸ್ ಬಾಡಿಯನ್ನು ಪ್ರಿಸರ್ವ್ ಮಾಡಿದ್ದಾರೆ. Still it's there. ಅದಿನ್ನೂ ಇದೆ. You open this, we can find out that body. ಅದನ್ನು ನಾವು ತೆರೆದರೆ ಅದರ ಬಾಡಿಯನ್ನು ನಾವು ನೋಡಬಹುದು. We can see the dead body in that place. ಸತ್ತಿರುವ ಒಂದು ಶರೀರವನ್ನು ನಾವು ನೋಡಬಹುದು. And we can find out through the DNA, we can know how many years old there. DNA ಇಂದ ನಾವು ಕಂಡುಹಿಡಿಯಬಹುದು ಎಷ್ಟು ವರ್ಷಗಳಿಂದ ಇದೆ ಎಂಬುದಾಗಿ. But Jesus tomb was completely open. ಆದರೆ ಯೇಸು ಸ್ವಾಮಿಯ ಒಂದು ಸಮಾಧಿ ಸಂಪೂರ್ಣವಾಗಿ ತೆರೆಯಲ್ಪಟ್ಟಿದೆ. The body is not there. ಆತನ ಒಂದು ಶರೀರವು ಅಲ್ಲಿ ಇಲ್ಲ. Because he won the death and he risen again. ಆತನು ಮರಣದಿಂದ ಜಯ ಹೊಂದಿಕೊಂಡು ಆತನು ಮತ್ತೆ ಎದ್ದಿದ್ದಾನೆ. Hallelujah.
Hallelujah. So Christians' foundation and festival of faith is the resurrection. ಕ್ರೈಸ್ತರ ಒಂದು ನಿರೀಕ್ಷಣೆ ಮತ್ತು ಅಸ್ತಿವಾರ ಮತ್ತು ನಂಬಿಕೆ ಪುನರುತ್ಥಾನನೇ. Hallelujah. Hallelujah. So that I am rejoicing today. ಅದಕ್ಕೋಸ್ಕರ ನಾನು ಸಂತೋಷಿಸುತ್ತಿದ್ದೇನೆ. If I am not believing in resurrection, I will never call a Christian. ನಾನು ಒಂದು ಪುನರುತ್ಥಾನವನ್ನು ನಾನು ನಂಬದೇ ಇದ್ದರೆ ನಾನು ಕ್ರೈಸ್ತನು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. Three things we can see. We can see hope and salvation. The salvation. ನಾವು ಮೂರು ವಿಷಯಗಳನ್ನು ನೋಡಬಹುದು, ನಿರೀಕ್ಷಣೆ ಮತ್ತು ರಕ್ಷಣೆ. And one more thing is victory over in death. ಮರಣದಿಂದ ಜಯ. And fulfillment of the prophecy about Jesus Christ. ಯೇಸು ಸ್ವಾಮಿಯ ಬಗ್ಗೆ ನೆರವೇರಿದ ಒಂದು ಪ್ರವಾದನೆ. It is not he called, no more he called Son of God, he called God. ಆತನನ್ನು ದೇವರ ಮಗನು ಎಂಬುದಾಗಿ ಇನ್ನು ಕರೆಯುವುದಕ್ಕೆ ಸಾಧ್ಯ ಇಲ್ಲ. ಇನ್ನ ಮೇಲೆ ಆತನೇ ದೇವರು. Because the resurrection, death never, the people, man, woman cannot die, but they cannot over the death. ಒಂದು ಮನುಷ್ಯರು ಸತ್ತು ತಿರುಗಿ ಎದ್ದೇಳಲಿಕ್ಕೆ ಸಾಧ್ಯವಿಲ್ಲ, ಆದರೆ ಯೇಸು ಸ್ವಾಮಿ ಎದ್ದಿದ್ದಾರೆ. Because he is Son of God, he is himself God. ಆತನು ದೇವರ ಮಗನು, ಆತನೇ ದೇವರಾಗಿದ್ದಾರೆ. Hallelujah. Hallelujah. We Christians believe in Trinity God. ನಾವು ಕ್ರೈಸ್ತರು ಒಂದು ತ್ರಿತ್ವ ದೇವರನ್ನು ನಂಬುತ್ತೇವೆ. Father the God and Son the God and the Holy Spirit God. ತಂದೆಯಾದ ದೇವರು, ಮಗನಾದ ದೇವರು ಮತ್ತು ಪವಿತ್ರಾತ್ಮನಾದ ದೇವರು. It is all one, the Bible says. ಎಲ್ಲವೂ ಒಂದೇ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. But God has performed Trinity. ಆದರೆ ದೇವರು ಆ ಮೂರು ರೀತಿಯಾಗಿ ಆತನು ನಡೆದುಕೊಂಡಿದ್ದಾರೆ. Hallelujah. Hallelujah. It is Trinity means Tritva. ತ್ರಿಯೇಕ ದೇವರು. ತ್ರಿಯೇಕ ದೇವರು. So what is happening? ಏನು ನಡೆಯುತ್ತಿದೆ? It is in one we can find out three. ಒಂದರಲ್ಲಿ ನಾವು ಮೂರು ಕಂಡುಹಿಡಿಯಬಹುದು. Until he was in the flesh, he was crucified, he was beaten, he was immersed, he was to the punishment, he was completely covered with our curse, and he was covered with our sins. ಆತನು ಶಾರೀರಿಕವಾಗಿ ಇದ್ದಾಗ ಆತನು ಪಾಪವನ್ನು ತೆಗೆದುಕೊಂಡಿದ್ದನು, ಶಾಪವನ್ನು ತೆಗೆದುಕೊಂಡಿದ್ದನು, ಎಲ್ಲಾ ತರಹದ ಕಷ್ಟಗಳನ್ನು, ನೋವುಗಳನ್ನು ಆತನು ಹೊತ್ತುಕೊಂಡಿದ್ದನು. After he resurrected, ಆತನು ಪುನರುತ್ಥಾನ ಹೊಂದಿದ ನಂತರ full of glory, ಮಹಿಮೆಯಿಂದ, full of power, ಶಕ್ತಿಯಿಂದ, full of authority, ಅಧಿಕಾರದಿಂದ he won all the sin of this world and universal. ಈ ಲೋಕವನ್ನೇ ಪಾಪದಿಂದ ಜಯಿಸಿದನು. Hallelujah. Hallelujah. Not only he won the sin, but he delivered from your sin debts. ಪಾಪವನ್ನು ಜಯಿಸಿದೆ ಅಲ್ಲ, ನಿಮ್ಮ ಶಾಪದಿಂದ ಆತನು ಬಿಡುಗಡೆ ಮಾಡಿದನು. All your debts he cleared by paying his wonderful crucifixion in the cross. ನಿಮ್ಮ ಸಾಲಗಳನ್ನೆಲ್ಲ ಆತನು ತೀರಿಸಿದನು ಶಿಲುಬೆಯ ಮೇಲೆ ಮರಣವನ್ನು ಹೊಂದಿ. Many people, okay, whatever your credit is there, I can solve, people will say. ಮನುಷ್ಯರು ಹೇಳ್ತಾರೆ, ನಿನಗೆ ಎಷ್ಟು ಸಾಲ ಇದೆಯೋ ನಾನು ಅದನ್ನು ತೀರಿಸುತ್ತೇನೆ. I will clear it, my dear husband. ನಾನು ಅದನ್ನು ಕ್ಲಿಯರ್ ಮಾಡುತ್ತೇನೆ ನನ್ನ ಪ್ರಿಯ ಗಂಡನೇ. Whatever credit you have, I will clear. ಏನು ಸಾಲ ಇದ್ದರೂ ನಾನು ತೀರಿಸಿ ಬಿಡುತ್ತೇನೆ. Jesus never said. ಯೇಸು ಸ್ವಾಮಿ ಆ ರೀತಿಯಾಗಿ ಹೇಳಿಲ್ಲ. Only I clear the debts. After that I never clear anything. ನಾನು ಸಾಲವನ್ನು ತೀರಿಸಿದ ಆಮೇಲೆ ನಾನು ತೀರಿಸುವುದಿಲ್ಲ. After that whatever you do, it is not my in charge. ಅದಾದ ಮೇಲೆ ನೀನು ಏನು ಮಾಡಿದರೂ ಅದು ನನಗೆ ಸಂಬಂಧವಿಲ್ಲ. Jesus in the cross, he paid every sin, whatever you done sin, he washed away, he paid for everything, penalty through cross. ಯೇಸು ಸ್ವಾಮಿ ಆ ಶಿಲುಬೆಯ ಮೇಲೆ ಎಲ್ಲವನ್ನು ಜಯಿಸಿದನು, ಎಲ್ಲ ಶಾಪಗಳನ್ನು, ಪಾಪಗಳನ್ನು, ಪ್ರತಿಯೊಂದನ್ನು ಆತನು ಜಯಿಸಿದನು. And bonus what is given, you know? ಬೋನಸ್ ಏನು ಕೊಟ್ಟಿದ್ದಾರೆ ಗೊತ್ತಾ? Eternal life and death never keep you away. ನಿತ್ಯ ಜೀವ ಮತ್ತು ಮರಣವು ನಿನ್ನನ್ನು ಹಿಡಿದುಕೊಳ್ಳುವುದಿಲ್ಲ. You have eternal life. The God has given promotion and he promoted. He never going to sin. ನಿತ್ಯ ಜೀವವನ್ನು ಕೊಟ್ಟಿದ್ದಾರೆ, ಮತ್ತೆ ನೀನು ಪಾಪ ಮಾಡಲು ಸಾಧ್ಯವಿಲ್ಲ. Because he won everything. ಆತನು ಎಲ್ಲವನ್ನು ಗೆದ್ದಿದ್ದಾನೆ. Hallelujah. Hallelujah. So that he came to this earth. ಅದಕ್ಕೋಸ್ಕರನೇ ಆತನು ಈ ಭೂಮಿಗೆ ಬಂದನು. Then what we want to do as a Christians? ಕ್ರೈಸ್ತರಾಗಿ ನಾವು ಏನು ಮಾಡಬೇಕು? We want to found the foundation. We want to find in Christ. ಅಸ್ತಿವಾರವನ್ನು ನಾವು ಕ್ರಿಸ್ತನಲ್ಲಿ ನಾವು ಅದನ್ನು ಕಂಡುಕೊಳ್ಳಬೇಕು. Christ is not there. Christ's resurrection is not there. We cannot found any faith. ಒಂದು ಕ್ರಿಸ್ತನ ಪುನರುತ್ಥಾನವಿಲ್ಲದೆ ಇದ್ದರೆ ನಂಬಿಕೆಯನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಿಲ್ಲ. My dear ones, ಪ್ರಿಯರೇ, day by day,
ದಿನನಿತ್ಯ, there after there, year after there, ಇಲ್ಲಿ ಮತ್ತು ಅಲ್ಲಿ what is happening? ಏನು ನಡೆಯುತ್ತಿದೆ? There is releasing new diseases. ಹೊಸದಾದ ಒಂದು ಕಾಯಿಲೆಗಳು And viruses releasing. ವೈರಸ್ಗಳು ಬಿಡುಗಡೆ ಆಗುತ್ತಿದೆ. It is making people to die. ಮನುಷ್ಯರನ್ನು ಸಾಯುವ ಹಾಗೆ ಮಾಡುತ್ತಿದೆ. But we have the hope. ನಮಗೆ ನಿರೀಕ್ಷಣೆ ಇದೆ. Jesus arose from the death. ಯೇಸು ಸ್ವಾಮಿ ಮರಣದಿಂದ ಎದ್ದಿದ್ದಾರೆ. God has given whoever keep upon him faith, they will also rise like me, he said. ದೇವರು ಹೇಳಿದ್ದಾರೆ, ಆತನ ಮೇಲೆ ಯಾರು ನಂಬಿಕೆ ಇಡುತ್ತಾರೋ ನಾನು ಮರಣದಿಂದ ಎದ್ದಾಗೆ ಅವರು ಸಹ ಮರಣದಿಂದ ಎದ್ದೇಳುವರು ಎಂಬುದಾಗಿ ಹೇಳಿದ್ದಾರೆ. But there is a conditions and terms. ಆದರೆ ಅದಕ್ಕೂ ಒಂದು ಕಂಡೀಷನ್ ಇದೆ. It is condition means you no want to go, you no more sin. ನೀನು ಪಾಪ ಮಾಡಲೇಬಾರದು. You want to die for sin. ಪಾಪಕ್ಕೆ ನೀನು ಸಾಯಬೇಕು. You want to live for Christ's sake. ಕ್ರಿಸ್ತನಿಗೋಸ್ಕರ ನೀನು ಜೀವಿಸಬೇಕು. Hallelujah. Hallelujah. You see little word of God, because the word of God is not there means there is no foundation. What the Christian foundation it says, 1 Corinthians 15 from 13 to 15 we can read. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 13ರಿಂದ 15ನೇ ವಚನ. Why Christians we believe on this chapter? ಯಾಕೆ ನಾವು ಕ್ರೈಸ್ತರು ಇದನ್ನು ನಂಬುತ್ತೇವೆ? This is very important. ಇದು ತುಂಬಾ ಮುಖ್ಯವಾದದ್ದು. But if there is no resurrection of death, then Christ is not risen. And if Christ is not risen, then our preaching is empty, and your faith is also empty. Yes, and we are found false witnesses of God, because we have testified of God that He risen up Christ, whom He did not risen up. If in fact the death do not rise. ಸತ್ತವರಿಗೆ ಪುನರುತ್ಥಾನವಿಲ್ಲವೆಂಬುದು ನಿಜವಾಗಿದ್ದರೆ ಕ್ರಿಸ್ತನಾದರೂ ಎದ್ದು ಬರಲಿಲ್ಲ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದು ಮತ್ತು ನಿಮ್ಮ ನಂಬಿಕೆಯು ಹುರುಳಿಲ್ಲದು. ಇದಲ್ಲದೆ ಸತ್ತವರು ಎದ್ದು ಬರುವುದಿಲ್ಲವೆಂಬುದು ನಿಜವಾಗಿದ್ದ ಪಕ್ಷದಲ್ಲಿ ದೇವರು ಕ್ರಿಸ್ತನನ್ನು ಎಬ್ಬಿಸಲೇ ಇಲ್ಲ. ಎಬ್ಬಿಸಿದನೆಂದು ಸಾಕ್ಷಿ ಕೊಟ್ಟ ನಾವು ದೇವರ ವಿಷಯವಾಗಿ ಸುಳ್ಳು ಸಾಕ್ಷಿ ಹೇಳಿದವರಾಗಿ ಕಂಡು ಬಂದೆವು. That's why the Paul is saying here in Corinthians, we are preaching of resurrection Christ, not unresurrection Christ. ಅದಕ್ಕೋಸ್ಕರ ಇಲ್ಲಿ ಪೌಲನೇ ಹೇಳುತ್ತಿದ್ದಾನೆ, ಪುನರುತ್ಥಾನವಾದ ದೇವರ ಯೇಸು ಸ್ವಾಮಿ ಬಗ್ಗೆ ನಾವು ಇಲ್ಲಿ ಪ್ರಸಂಗಿಸುತ್ತಿದ್ದೇವೆ, ಪುನರುತ್ಥಾನವಲ್ಲದ ದೇವರ ಬಗ್ಗೆ ನಾವು ಪ್ರಸಂಗಿಸುತ್ತಿಲ್ಲ. What is the proof? Jesus has resurrection. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ದಾರೆ ಎಂಬುದಾಗಿ ಅದರ ಒಂದು ಏನು ಪ್ರೂಫ್? We have many proofs till today. ಇವತ್ತಿನ ತನಕ ಅನೇಕ ಒಂದು ಅದಕ್ಕೆ ಸಾಕ್ಷಿಗಳಿದೆ. History says, ಇತಿಹಾಸವು ಹೇಳುತ್ತದೆ, the science says, ಸೈನ್ಸ್ ಹೇಳುತ್ತದೆ, and we can also find out in the place. ಆ ಒಂದು ಜಾಗದಲ್ಲಿಯೂ ಸಹ ನಾವು ಕಂಡುಹಿಡಿಯಬಹುದು. Many people are going to Holy Land trip. ಅನೇಕರು ಒಂದು ಹೋಲಿ ಲ್ಯಾಂಡ್ ಟ್ರಿಪ್ ಗೆ ಹೋಗುತ್ತಾರೆ. I don't know Christians are going or not. ನನಗೆ ಗೊತ್ತಿಲ್ಲ ಕ್ರೈಸ್ತರು ಹೋಗುತ್ತಿದ್ದಾರೋ ಇಲ್ಲವೋ. Because they'll feel my money will go. ಅವರು ಅಂದುಕೊಳ್ಳಬಹುದು ನಾನು ನನ್ನ ಹಣ ಕಳೆದುಕೊಳ್ಳುತ್ತೇನೆ ಎಂಬುದಾಗಿ. Why I want to go for Holy Land? ಯಾಕೆ ನಾನು ಹೋಗಬೇಕು ಹೋಲಿ I ಲ್ಯಾಂಡ್? want in India land enough. ಭಾರತದಲ್ಲೇ ಸಾಕು ಎಂಬುದಾಗಿ. This land enough for me. ಈ ಲ್ಯಾಂಡ್ ನನಗೆ ಸಾಕು. Lakhs of rupees they'll come means they'll find they'll build the houses. 1 ಲಕ್ಷಗಟ್ಟಲೆ ಅವರಿಗೆ ಹಣ ಸಿಕ್ಕಿದರೆ ಒಂದು ಮನೆಯನ್ನೇ ಕಟ್ಟು ಬಿಡುತ್ತಾರೆ. Anybody tried to challenge to go to Holy Land? Nobody have went. ಯಾರಾದರೂ ಹೋಗುವುದಕ್ಕೆ ನೀವು ಪ್ರಯತ್ನ ಪಟ್ಟಿದ್ದೀರಾ? Many lakhs came, many properties came. Anybody took the tithe? They prepared to go to Holy Land? ಅನೇಕರಿಗೆ ಲಕ್ಷಗಟ್ಟಲೆ ಬಂತು, ಯಾರಾದರೂ ಅಲ್ಲಿಗೆ ಹೋಗಬೇಕೆಂಬುದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? That's why still you're in a problem, I can say. ಅದಕ್ಕೋಸ್ಕರ ನೀನು ಇನ್ನೂ ಪ್ರಾಬ್ಲಮ್ ಅಲ್ಲಿ ಇದೆಯಾ ಎಂಬುದು. Go to Holy Land, find out it is true or false. ಆ ಒಂದು ಹೋಲಿ ಲ್ಯಾಂಡ್ ಗೆ ಹೋಗಿ ಅದು ನಿಜನಾ ಇಲ್ಲ ಸುಳ್ಳು ಎಂಬುದಾಗಿ ತಿಳಿದುಕೊಳ್ಳಿರಿ. More than Christians, unbelievers went to that place. ಕ್ರೈಸ್ತರಿಗಿಂತ ಅವಿಶ್ವಾಸಿಗಳು ಅಲ್ಲಿಗೆ ಹೋಗಿದ್ದಾರೆ. And they find out the place Jesus born. ಯೇಸು ಸ್ವಾಮಿ ಎಲ್ಲಿ ಹುಟ್ಟಿದ್ದಾರೆ ಎಂಬುದಾಗಿ ಅವರು ನೋಡಿದ್ದಾರೆ. You know, anybody have that desire to go to the Lord birth of Jesus Christ? ಯಾರಿಗಾದರೂ ಇಷ್ಟ ಇದೆಯಾ ಅಲ್ಲಿಗೆ ಹೋಗಬೇಕು ಎಂಬುದಾಗಿ? Money, sir, money. ಹಣ ಹಣ. I'll keep it in bank balance, sir. ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ I'll ಇಟ್ಟುಕೊಳ್ಳುತ್ತೇನೆ. enjoy for my family, sir. ನಮ್ಮ ಕುಟುಂಬವನ್ನು ನೋಡಿಕೊಳ್ಳುತ್ತೇನೆ.
go, if you are real Christian, go. If you have time, go arrange the money and go and come to Holy Land. ನಿಜವಾದ ಕ್ರೈಸ್ತರಾಗಿದ್ದರೆ ಅಲ್ಲಿ ಒಂದು ಹೋಲಿ ಲ್ಯಾಂಡ್ಗೆ ಹೋಗಿ ನೀವು ನೋಡಿ ಬನ್ನಿರಿ. Hallelujah. Hallelujah. Then you can get the fruit. ಆ ಪ್ರೂಫ್ ನಿಮಗೆ ಸಿಗುತ್ತದೆ. Without proof, nobody can believe. ಆ ಪ್ರೂಫ್ ಇಲ್ಲದೆ ಯಾರು ನಂಬಲಿಕ್ಕೆ ಸಾಧ್ಯವಿಲ್ಲ. Whatever we read in this chapter, it is the proof is there. ಈ ಅಧ್ಯಾಯದಲ್ಲಿ ನಾವು ಏನೆಲ್ಲ ಓದುತ್ತಿದ್ದೇವೆ ಒಂದು ಪ್ರೂಫ್ ಇದೆ. It is there, Christ crucified and dead and buried and risen again. The 15th chapter again, it is states 3 and 4. And I delivered you first of all the which I also received, that Christ died from our sins, and according to the scriptures, and that he was buried, and that he was raised again the third day according to the scriptures. Hallelujah. Hallelujah. He arised again. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 3ನೇ ವಚನ ಮತ್ತು 4ನೇ ವಚನ. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡೆನು. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿದ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. Amen. Amen. It is evidence in the Bible. Third day he rose again. He rose again. ಸತ್ಯವೇದದಲ್ಲಿ ಒಂದು ಎವಿಡೆನ್ಸ್ ಇದೆ, ಆತನು 3ನೇ ದಿನ ಎದ್ದಿದ್ದಾರೆ ಎಂಬುದಾಗಿ. Hallelujah. Hallelujah. The Bible is the Holy Bible, and the Kannada they will interpret it, that is Veda, Satya Veda. ಒಂದು ಸತ್ಯವೇದ ಬೈಬಲ್ ಒಂದು ಅದನ್ನು ಕನ್ನಡದಲ್ಲಿ ಅವರು ಹೇಳಿದ್ದಾರೆ ಸತ್ಯವೇದ ಎಂಬುದಾಗಿ. It is true, that's it. ನಿಜ ಅಂದ್ರೆ ಸತ್ಯ ಅಷ್ಟೇ. So first day he died for our sins. ಮೊದಲನೇ ದಿನ ನಮ್ಮ ಪಾಪಗಳಿಗೋಸ್ಕರ ಮರಣ ಹೊಂದಿದನು. And what he done? He buried. ಆತನು ಹೂಣಲ್ಪಟ್ಟನು. And he rose again. ತಿರುಗಿ ಎದ್ದನು ಪುನರುತ್ಥಾನವಾಗಿ. We got it a proof. ನಮಗೆ ಒಂದು ಪ್ರೂಫ್ ಸಿಕ್ಕಿತಲ್ವಾ? So he arose again. ತಿರುಗಿ ಆತನು ಎದ್ದಿದನು. You and me, if you want to believe this truth, ನೀನು ಮತ್ತೆ ನಾನು ಈ ಸತ್ಯವನ್ನು ನಂಬಬೇಕು. many people they're celebrating Christmas and New Year. Okay, you celebrate, don't worry about birth of Christ. Okay, don't worry about New Year, which year went, which year come, but you want to celebrate the day of resurrection. ಕ್ರಿಸ್ಮಸ್ ಬರುತ್ತೆ ಮತ್ತು ಹೊಸ ವರ್ಷ ಬರುತ್ತೆ, ಆದರೆ ಪುನರುತ್ಥಾನ ದಿನವನ್ನು ನೀವು ಆಚರಿಸಲೇಬೇಕು. Hallelujah. Hallelujah. Yes, because these three things same things apply to us. ಈ ಮೂರು ಸಂಗತಿಗಳನ್ನು ನಮಗೆ ನಾವು ಅಳವಡಿಸಿಕೊಳ್ಳಬೇಕು. We are in Christ when we believe on Christ's crucifixion. ನಾವು ಕ್ರೈಸ್ತರಾಗಿ ಪುನರುತ್ಥಾನ ದಿನವನ್ನು ಯಾವಾಗ ನಂಬುತ್ತೇವೆ, crucifixion ಒಂದು ಶಿಲುಬೆಗೆ ಹಾಕಿದ್ದನ್ನು ಯಾವಾಗ ನಂಬುತ್ತೇವೆ, ಸಿಲ್ವಾ ಯಾಗವನ್ನು ಯಾವಾಗ ನಂಬುತ್ತೀವೋ, that is called we are believing on cross. He died for our sin first thing. ಆ ಶಿಲುಬೆಯನ್ನು ನಂಬುತ್ತಿದ್ದೇವೆ ಮತ್ತು ಆತನು ನಮಗೋಸ್ಕರ ಸತ್ತನು ಎಂಬುದಾಗಿ ನಂಬುತ್ತೇವೆ. So when he dead is dead. ಆತನು ಸತ್ತ ಮೇಲೆ ಅಷ್ಟೇ ಸತ್ತರು. After that, secondly we are seeing it is called our sins has died. ಅದಾದ ನಂತರ ಎರಡನೇದಾಗಿ ನಾವು ನೋಡ್ತೀವಿ ನಮ್ಮ ಪಾಪಗಳು ಸತ್ತವು. If Christ died for our sins sake, our sins also forgiven, it is died. ಯೇಸು ಸ್ವಾಮಿ ನಮ್ಮ ಪಾಪಗಳಿಗೋಸ್ಕರ ಮರಣ ಹೊಂದಿದ ಮೇಲೆ ನಮ್ಮ ಪಾಪಗಳು ಸಹ ಸತ್ತು ಹೋಯಿತು. Secondly, buried. ಎರಡನೇದಾಗಿ ಹೂಣಲ್ಪಟ್ಟಿದ್ದು. Once died, when we died in sins, we will be buried. ನಮ್ಮ ಪಾಪದಲ್ಲಿ ನಾವು ಸತ್ತ ಮೇಲೆ ಅದು ಹೂಣಲ್ಪಡುವುದು. See that seed, every seeds, when we put into the ground, it will die. ನಾವು ಒಂದು ಬೀಜವನ್ನು ಭೂಮಿಯಲ್ಲಿ ಹಾಕಿದರೆ ಅದು ಮೊದಲನೇದಾಗಿ ಸಾಯುತ್ತದೆ. After that only it will give the birth, new birth. ಅದು ಸತ್ತ ಮೇಲೆನೇ ಅದು ಹೊಸದಾಗಿ ಒಂದು ಜೀವಿಸುತ್ತದೆ. Every Christians, I am telling you, you really dead in Christ. Dead in your sin. In Christ true. You want to bury and you want to give new life. ಪ್ರತಿಯೊಬ್ಬ ಕ್ರೈಸ್ತರು ಪಾಪಕ್ಕೆ ಸತ್ತು ಮತ್ತು ಹೊಸದಾದ ಜೀವನವನ್ನು ಜೀವಿಸಬೇಕು. How it is? ಹೇಗೆ ಅದು ಸಾಧ್ಯ? Old is passed away and everything became new, and your life want to become new like a green. When the seed will fall in ground, that seed will after that die, it will give again life and green will start.
ಹಳೆಯದೆಲ್ಲ ಗತಿಸಿತು, ಎಲ್ಲವೂ ಹೊಸದಾಯಿತು ಎಂಬುದಾಗಿ. ಮತ್ತು ನಾವು ಬೀಜವನ್ನು ಭೂಮಿಯ ಮೇಲೆ ಹಾಕಿದಾಗ ಅದು ಹೊಸದಾಗಿ ಚಿಗುರಿಕೊಂಡು ಹಸಿರಾಗಿ ಅದು ಚಿಗುರುತ್ತದೆ. First that seed want to break. ಆ ಬೀಜವು ಮುರಿಯಬೇಕು. The sun, that everything it want to break. ಮುರಿಯಬೇಕು. And rain want to come. ಮಳೆ ಬರಬೇಕು. Again it want to come a new life. ಹೊಸದಾದ ಜೀವನ ಬರಬೇಕು. Hallelujah. Hallelujah. Many agriculture understand what I am telling. She cannot understand. ಅನೇಕ ವ್ಯವಸಾಯಕರು ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. But we cannot understand because we are living in city. ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ, ಒಂದು ಪಟ್ಟಣದಲ್ಲಿದ್ದೇವೆ. As it is when we die in sin, we buried in sin. ಪಾಪದಲ್ಲಿ ನಾವು ಸತ್ತು ಪಾಪದಲ್ಲಿ ಹೂಣಲ್ಪಟ್ಟಾಗ our life forgiven, every sins and curse went away, we became new. ನಮ್ಮ ಜೀವನದಲ್ಲಿ ಪಾಪ ಶಾಪ ಎಲ್ಲ ಹೊರಟು ಹೋಯಿತು, ನಾವು ಹೊಸದಾದೆವು. Jesus is rose again. ಯೇಸು ಸ್ವಾಮಿ ಮತ್ತೆ ಆತನು ಎದ್ದಿದ್ದಾರೆ. You and me as a Christian faith says, we also buried with Christ, we also dead with Christ, and also we also resurrected in Christ Jesus, the Bible says. ಸತ್ಯವೇದ ಹೇಳುತ್ತದೆ, ನೀನು ಮತ್ತೆ ನಾನು ಯೇಸು ಸ್ವಾಮಿಯ ಜೊತೆ ಸತ್ತು ಹೂಣಲ್ಪಟ್ಟು ಆತನ ಸಂಗಡ ನಾವು ಸಹ ಪುನರುತ್ಥಾನದಿಂದ ಎದ್ದಿದ್ದೇವೆ. He came like a man, he died like a man. ಆತನು ಮನುಷ್ಯನಾಗಿ ಬಂದನು, ಮನುಷ್ಯನಾಗಿ ಸತ್ತನು. When we have resurrection, the power of God raised him from the dead. ಆತನಲ್ಲಿ ಒಂದು ಪುನರುತ್ಥಾನದ ಶಕ್ತಿಯು ಮರಣದಿಂದ ಆತನನ್ನು ಎಬ್ಬಿಸಿತು. Today we are also, when we born in Christ Jesus, we will rise, we will stand in the power of resurrection. ಈ ದಿನ ನಾವು ಸಹ ಕ್ರಿಸ್ತನಲ್ಲಿ ಹುಟ್ಟಿದಾಗ ನಾವು ಸಹ ಆತನ ಸಂಗಡ ಪುನರುತ್ಥಾನದಿಂದ ನಾವು ಎದ್ದೇಳುತ್ತೇವೆ. You don't want to worry about your sin, you don't want to worry about your disease, you don't want to worry about your fashion, financial. ನೀನು ನಿನ್ನ ಪಾಪದ ಬಗ್ಗೆ, ನಿನ್ನ ಶಾಪದ ಬಗ್ಗೆ, ನಿನ್ನ ಒಂದು ಕಷ್ಟದ ಬಗ್ಗೆ ನೀನು ಅದನ್ನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. Because the glory has completely upon Jesus, and his power rise from the dead. He was conquered, he was given a life to everyone, he became power and powerful. ಯೇಸು ಸ್ವಾಮಿಯ ಒಂದು ಮಹಿಮೆಯ ವಸ್ತ್ರದಿಂದ ಆತನು ಎದ್ದು ಎಲ್ಲರಿಗೂ ಶಕ್ತಿಯನ್ನು ಕೊಟ್ಟಿದ್ದಾನೆ, ಪ್ರತಿಯೊಂದು ವಿಷಯದಲ್ಲಿ ಆತನು ಜಯವನ್ನು ಕೊಟ್ಟಿದ್ದಾನೆ. Hallelujah. Hallelujah. Today we are not believing the resurrection Christ power, still we are in problems, still we are in sickness, still we are in thinking about this worldly things. ಆ ಪುನರುತ್ಥಾನದ ಶಕ್ತಿಯನ್ನು ನಾವು ಅರಿತುಕೊಳ್ಳಲಾರದೆ ಈ ಲೋಕದ ಕಷ್ಟಗಳಲ್ಲಿ, ಈ ಲೋಕದ ಒಂದು ಆಲೋಚನೆಗಳಿಂದ ನಾವು ತುಂಬಿದವರಾಗಿದ್ದೇವೆ. Ask God, you are arise from the dead, you rose again, we believe, Lord. Lord, help us to stand like powerful and glory in Christ. ನಾವು ನಂಬಿ ಯೇಸು ಸ್ವಾಮಿಯನ್ನು ಕೇಳಬೇಕು, ದೇವರೇ ನಾವು ನಿಮ್ಮಲ್ಲಿ ಆ ಶಕ್ತಿಯಿಂದ, ಪುನರುತ್ಥಾನದ ಶಕ್ತಿಯಿಂದ ನಾವು ಎದ್ದು ಈ ಪ್ರತಿಯೊಂದನ್ನು ನಂಬುವಂತೆ, ಜಯಿಸುವಂತೆ ನಮಗೆ ಸಹಾಯ ಮಾಡು ಎಂಬುದಾಗಿ ಕೇಳಬೇಕು. He has forgiven our sins. ನಮ್ಮ ಪಾಪವನ್ನು ಆತನು ಕ್ಷಮಿಸಿ ಬಿಟ್ಟಿದ್ದಾರೆ. No more death in our life. ನಮ್ಮ ಜೀವನದಲ್ಲಿ ಮರಣವೂ ಇಲ್ಲ. No more sin in our life. ನಮ್ಮ ಜೀವನದಲ್ಲಿ ಪಾಪವಿಲ್ಲ. He buried everything. ಪ್ರತಿಯೊಂದನ್ನು ಆತನು ಹೂಣಲ್ಪಟ್ಟಿದ್ದಾರೆ. And he is forgiven, he is given a power, resurrection power to rise from death of sin, death of curse. ಆತನು ಕ್ಷಮಿಸಿ ಒಂದು ಪುನರುತ್ಥಾನದ ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾರೆ, ಮರಣದಿಂದ ಜಯಿಸುವುದಕ್ಕೆ. Today you and me, dear ones, ಪ್ರಿಯರೇ, ಈ ದಿನ ನೀನು ಮತ್ತು ನಾನು rejoice in Christ, I am telling. ಕ್ರಿಸ್ತನಲ್ಲಿ ಸಂತೋಷಿಸಿರಿ. Hallelujah. 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 What it is says in Romans chapter Romans 6:4. ರೋಮಾಪುರದವರಿಗೆ ಬರೆದ ಪತ್ರಿಕೆ 6:4. Oh, hallelujah. Therefore we are buried with him through baptism into death, that just as Christ was raised from death by the glory of the Father, even to we also should walk in newness of life. ರೋಮಾಪುರದವರಿಗೆ ಬರೆದ ಪತ್ರಿಕೆ 6:4 ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. Amen. Amen. Hallelujah. Hallelujah. Whatever I am speaking, it is true. It is Bible says. ಸತ್ಯವೇದ ಹೇಳುತ್ತದೆ, ನಾನು ಏನೆಲ್ಲ ಮಾತಾಡುತ್ತಿದ್ದೇನೆ ಅದು ಸತ್ಯ My ಎಂಬುದಾಗಿ. dear ones, many have never took the baptism for your sin.
ಪ್ರಿಯರೇ, ನಿಮ್ಮ ಪಾಪಗಳಿಗೋಸ್ಕರ ನೀವು ಇನ್ನೂ ದೀಕ್ಷಾ ಸ್ನಾನ ತೆಗೆದುಕೊಂಡು Many people taking baptism for your marriages, for your sake, or anything else. ಅನೇಕರು ಅಂದುಕೊಳ್ಳುತ್ತಿದ್ದಾರೆ ನಿಮ್ಮ ಮದುವೆಗೋಸ್ಕರ ದೀಕ್ಷಾ ಸ್ನಾನ ಮೆಂಬರ್ಶಿಪ್ಗೋಸ್ಕರ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು, Or age factor, ಆ ವಯಸ್ಸಿಗೋಸ್ಕರ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು, or any proofs. ಅದು ಯಾವುದೋ ಒಂದು From India to foreign you want to go, you want a baptism certificate? ಯಾವುದೋ ಫಾರಿನ್ ಗೆ ಹೋಗಬೇಕಾದ್ರೆ ಅದಕ್ಕೆ ಬ್ಯಾಪ್ಟಿಸಮ್ Nonsense, I'm telling that. ನಾನ್ಸೆನ್ಸ್ ಎಂಬುದಾಗಿ ನಾನು ಹೇಳುತ್ತೇನೆ. Nonsense. ನಾನ್ಸೆನ್ಸ್ ಎಂಬುದಾಗಿ It is not that you want to take the baptism to die in your sins. ನೀನು ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕಾಗಿರುವುದು ನಿನ್ನಲ್ಲಿರುವ ಪಾಪವು ಸಾಯುವುದಕ್ಕೋಸ್ಕರ. You want to believe on Christ. He came for you to take the punishment. He took the punishment like a baptism. He resurrection and he is given a power to you to live. ಕ್ರಿಸ್ತನನ್ನು ನೀವು ನಂಬಿ ಪುನರುತ್ಥಾನದ ಶಕ್ತಿಯನ್ನು ನಂಬಿ ನೀವು ಆ ಶಕ್ತಿಯಿಂದ ನೀವು ಆ ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳಬೇಕು. Many people will come. ಅನೇಕರು ಬರುತ್ತಾರೆ. ಬ್ರದರ್, I want baptism, brother. ನನಗೆ ದೀಕ್ಷಾ ಸ್ನಾನ ಬೇಕು ಬ್ರದರ್. Why, brother? ಯಾಕೆ ಬ್ರದರ್? I am loving one wonderful Christian girl, brother. ನಾನು ಒಂದು ಸುಂದರವಾದ ಒಂದು ಕ್ರಿಶ್ಚಿಯನ್ ಹುಡುಗಿಯನ್ನು ನಾನು ಪ್ರೀತಿಸುತ್ತಿದ್ದೇನೆ. So they want baptism certificate, brother. ಅವರಿಗೆ ಬ್ಯಾಪ್ಟಿಸಮ್ ಸರ್ಟಿಫಿಕೇಟ್ ಬೇಕು. Nonsense. ನಾನ್ಸೆನ್ಸ್ ಎಂಬುದಾಗಿ ಹೇಳ್ತೇನೆ. It is not baptism for the marriage. ಮದುವೆಗೋಸ್ಕರ ದೀಕ್ಷಾ ಸ್ನಾನವಲ್ಲ. It is very valuable. It is a crucifixion of the Christ and resurrection of the Christ. We want to take the baptism. We want to be witness of these things. ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿ ಮರಣಿಸಿದ್ದು ಮತ್ತು ಪುನರುತ್ಥಾನ ಹೊಂದಿ ಎದ್ದಿದ್ದು, ಅದಕ್ಕೋಸ್ಕರ ನಾವು ದೀಕ್ಷಾ ಸ್ನಾನ You want to die for your sins and you want to live for your new life. So you want baptism certificate. ನಿನ್ನ ಪಾಪಗಳಿಗೋಸ್ಕರ ನೀನು ಸಾಯಬೇಕು ಮತ್ತು ಹೊಸದಾದ ಜೀವನವನ್ನು ಜೀವಿಸಬೇಕು. ಅದಕ್ಕೋಸ್ಕರ ನೀನು ಒಂದು ಬ್ಯಾಪ್ಟಿಸಮ್ ಸರ್ಟಿಫಿಕೇಟ್ ತೆಗೆದುಕೊಳ್ಳಬೇಕು. Many people will come. ಅನೇಕರು ಬರುತ್ತಾರೆ. My mother is forced me to take baptism. ನಮ್ಮ ತಾಯಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಕ್ಕೆ ಫೋರ್ಸ್ ಮಾಡಿದರು. Otherwise your age will go off. No matching will come nicely. ನಿನ್ನ ವಯಸ್ಸಾಗಿ ಬಿಡುತ್ತದೆ, ಏನು ಮ್ಯಾಚಿಂಗ್ ಬರುವುದಿಲ್ಲ ಎಂಬುದಾಗಿ. I am telling you. ನಾನು ಹೇಳುತ್ತಿದ್ದೇನೆ. Christian people don't act. ಕ್ರೈಸ್ತರೇ, ನೀವು ನಟಿಸಬೇಡಿರಿ. Live for Christ. ಕ್ರಿಸ್ತನಿಗೋಸ್ಕರ ಜೀವಿಸಿರಿ. Live for Christ. People may say good or bad about you. I don't care. ನಿನ್ನ ಬಗ್ಗೆ ಜನರು ಒಳ್ಳೆಯದು ಇಲ್ಲ ಕೆಟ್ಟದ್ದು ಹೇಳಬಹುದು, ಅದರ ಬಗ್ಗೆ ನಾನು ಕೇರ್ ಮಾಡುವುದಿಲ್ಲ. Always people will blame. Don't worry. ಎಲ್ಲಾ ಸಮಯದಲ್ಲಿಯೂ ಮನುಷ್ಯರು ಬ್ಲೇಮ್ ಮಾಡುತ್ತಾರೆ. You are living righteousful life also they'll blame. Don't worry. ಸತ್ಯವಾದ ನೀನು ನಿಜವಾದ ಜೀವನ ಜೀವಿಸುತ್ತಿದ್ದರೂ ಬೈಯುತ್ತಾರೆ. Look at the cross. ಆ ಒಂದು ಶಿಲುಬೆಯನ್ನು ನೋಡು. Keep your faith. ನಂಬಿಕೆಯನ್ನು Be ನೀನು righteous. ನೀತಿವಂತನಾಗಿರು. Be truthful. ಸತ್ಯವಂತನಾಗಿರು. Be witness for God. ದೇವರಿಗೆ ಸಾಕ್ಷಿಯಾಗಿರು. One day ಒಂದು ದಿವಸ everyone will liften but you will be lifted. ಎಲ್ಲರನ್ನು ಬಿಡಲ್ಪಡುವುದು, ನಿನ್ನನ್ನು ಎತ್ತಲ್ಪಡುವುದು. Hallelujah. Please do it from today. Don't look at anyone. May people tell we are a so and so religion, why you do baptism? ಯಾರು ಏನೇ ಹೇಳಿದರೂ ಪರವಾಗಿಲ್ಲ, ನೀವು ದೀಕ್ಷಾ ಸ್ನಾನ ತೆಗೆದುಕೊಳ್ಳಿರಿ. Why you want to take the baptism, you know? ಯಾಕೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು ಗೊತ್ತಾ? First of all, write down all your sins. Nobody came to forgive. ಮೊದಲನೇದಾಗಿ ಬರೆದುಕೋ, ನಿನ್ನ ಪಾಪವನ್ನು ಕ್ಷಮಿಸಲು ಯಾರು ಬರಲಿಲ್ಲ. Only one, his name is Jesus, came from heaven and he died for you and he resurrection for you. So you want to believe that he is the son of God, you want to take baptism. ಒಬ್ಬರೇ ಯೇಸು ಸ್ವಾಮಿಯು ಪರಲೋಕದಿಂದ ಈ ಭೂಲೋಕಕ್ಕೆ ಬಂದು ನಿನ್ನ ಪಾಪಗಳನ್ನು ಕ್ಷಮಿಸಿ ಆತನು ಸತ್ತು ಪುನರುತ್ಥಾನದಿಂದ ಎದ್ದಿದ್ದಾರೆ. ಅವರಿಗೋಸ್ಕರ ನಿನ್ನ ಪಾಪಗಳನ್ನು ಕ್ಷಮಿಸಿದ್ದಾರೆ. ಅದಕ್ಕೋಸ್ಕರ ನೀನು ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು. Hallelujah. Hallelujah. If you die, you will get new life. ನೀನು ಸತ್ತರೆ ನಿನಗೆ ಹೊಸದಾದ ಜೀವನ ಸಿಗುತ್ತದೆ ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. What Bible says? ಏನು ಸತ್ಯವೇದವು ಹೇಳುತ್ತದೆ? Hallelujah. Hallelujah. You have new life. ನಿನಗೆ ಹೊಸದಾದ ಜೀವನವಿದೆ. And also we can see victory over death. ನಾವು ಮರಣದಿಂದ ಜಯ ಎಂಬುದಾಗಿ ನೋಡಬಹುದು. We saw here in chapter 6 and 4th verses, it is Christ has won, overcome, and he won the death. 6ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡಿದರೆ ಆತನು ಮರಣವನ್ನು ಜಯಿಸಿದ್ದಾರೆ. And again we can see the Peter, 1 Peter. ಮೊದಲನೇ ಪೇತ್ರನು ಬರೆದ ಮೊದಲನೇ ಪತ್ರಿಕೆಯಲ್ಲಿ ನಾವು ನೋಡಬಹುದು. What it says? ಏನು ಹೇಳುತ್ತದೆ? Chapter 1 verses 3. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ.
ಆತನು ಯೇಸು ಕ್ರಿಸ್ತನನ್ನು ಸತ್ತರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾ ಕರುಣಾಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು. Hallelujah. Hallelujah. Here also you could read 1 Peter chapter 1 verses 3. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. Blessed be the God and the Father of our Lord Jesus Christ, and whoever according to his abundance mercy has begotten us, given to again living hope through the resurrection of the Christ from he died. Okay? Repeat. Hallelujah. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. Hallelujah. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿದ್ದಾರೆ. Underline, again we will be rise again. ಅಂಡರ್ಲೈನ್ ಮಾಡ್ಕೊಂಡು ತಿರುಗಿ ನಾವು ಎದ್ದೇಳುತ್ತೇವೆ. Because who has arisen up Jesus Christ from the glory of God, same God will rise again us. ಯೇಸು ಸ್ವಾಮಿಯನ್ನು ಯಾರು 3ನೇ ದಿನ ಪುನರುತ್ಥಾನ ಶಕ್ತಿಯಿಂದ ಎಬ್ಬಿಸಿದರೋ ಅವರೇ ಆ ದೇವರೇ ನಮ್ಮನ್ನು ಸಹ ಎಬ್ಬರಿಸುತ್ತಾರೆ. Hallelujah. Hallelujah. So Christians want to founded and foundation want to be, we will arise again if we will die also. ಕ್ರೈಸ್ತರ ಅಸ್ತಿವಾರ ಏನಾಗಿರಬೇಕಂದ್ರೆ ನಾವು ಸತ್ತರೂ ತಿರುಗಿ ಎದ್ದೇಳುತ್ತೇವೆ ಎಂಬ ನಂಬಿಕೆ ನಿರೀಕ್ಷಣೆಯಿಂದ ಇರಬೇಕು. Many people are fear for the death. ಅನೇಕರು ಮರಣಕ್ಕೆ ಭಯಪಡುತ್ತಾರೆ. I am really telling, today God will say, come to me, I will ready to go. ನಾನು ನಿಜವಾಗಿ ಹೇಳ್ತೇನೆ, ಈ ದಿನ ದೇವರು ನನಗೆ ಬಾಯ ಮೇಲೆ ಕರೆದರೂ ನಾನು ರೆಡಿಯಾಗಿ ಹೋಗುತ್ತೇನೆ. You know why? ಯಾಕೆ ಗೊತ್ತಾ? Death is really happy to me. ಮರಣವು ಸಂತೋಷ. Why you know? ಯಾಕೆ ಗೊತ್ತಾ? I'll meet my beloved one. ನಾನು ನನ್ನ ಪ್ರಿಯನನ್ನು ಸಂಧಿಸುತ್ತೇನೆ. Hallelujah. Hallelujah. Somewhere many people are nowadays young couples, young lovers are there. ಅನೇಕರು ಒಂದು ಯೌವನಸ್ಥ ಒಂದು ಪ್ರಿಯಕರಿದ್ದಾರೆ. What they do, you know? ಅವರು ಏನು ಮಾಡುತ್ತಾರೆ ಗೊತ್ತಾ? As the boyfriend will be in abroad. ಬಾಯ್ಫ್ರೆಂಡ್ ಅಬ್ರಾಡ್ ಅಲ್ಲಿ ಇರ್ತಾರೆ. And girlfriend in India. ಗರ್ಲ್ಫ್ರೆಂಡ್ ಇಂಡಿಯಾದಲ್ಲಿ ಇರ್ತಾರೆ. Always keep on talking. ಎಲ್ಲಾ ಸಮಯದಲ್ಲಿ ಮಾತನಾಡುತ್ತಾನೆ ಇರ್ತಾರೆ. And suddenly that India girl gets to meet his boyfriend, visa and everything. ಒಂದು ಇಂಡಿಯಾದಲ್ಲಿರುವ ಒಂದು ಗರ್ಲ್ ಫ್ರೆಂಡ್ಗೆ ಒಂದು ಆ ಪ್ರಿಯಕರನ್ನು ಮೀಟ್ ಮಾಡೋದಕ್ಕೆ ವೀಸಾ ಎಲ್ಲ ಸಿಕ್ಕಿದಾಗ she will be happy or sad? ಆಕೆ ಸಂತೋಷವಾಗಿರ್ತಾಳೆ ಇಲ್ಲವೇ? She will be very happy. ಆಕೆ ತುಂಬಾ ಸಂತೋಷವಾಗಿರ್ತಾಳೆ. When you die in Christ, be happy. ಕ್ರಿಸ್ತನಿಗೋಸ್ಕರ ನೀನು ಮರಣಿಸಿದರೆ ಸಂತೋಷವಾಗಿರು. Why you worry about this world? ಈ ಲೋಕದ ಬಗ್ಗೆ ಯಾಕೆ ಚಿಂತೆ ಮಾಡುತ್ತೀಯ? This world never give happiness. ಈ ಲೋಕವು ಸಂತೋಷ ಕೊಡುವುದಿಲ್ಲ. This world will give always sickness. ಈ ಲೋಕವು ಯಾವಾಗಲೂ ಕಾಯಿಲೆಗಳನ್ನು ಕೊಡುತ್ತದೆ. This world always doubt you. ಈ ಲೋಕವು ಯಾವಾಗಲೂ ನಿನ್ನನ್ನು ಸಂದೇಹ ಪಡುತ್ತದೆ. This world always says all bad things to you. ಈ ಲೋಕವು ಎಲ್ಲಾ ಕೆಟ್ಟ ಕಾರ್ಯಗಳನ್ನು ನಿನಗೆ ಹೇಳುತ್ತದೆ. This love never gives true love. ಈ ಲೋಕವು ನಿಜ ಸತ್ಯವಾದ ಪ್ರೀತಿ ಸಿಗುವುದಿಲ್ಲ. Why you worry about this world? ಈ ಲೋಕದ ಬಗ್ಗೆ ನೀನು ಯಾಕೆ ಚಿಂತಿಸುತ್ತೀಯಾ? So be prepared. ಸಿದ್ಧವಾಗಿರು. For the coming of Jesus Christ. ಯೇಸು ಸ್ವಾಮಿ ಬರೋಣಕ್ಕಾಗಿ. If God give long life to you, be happy and glad and be witness to Jesus. ಯೇಸು ಸ್ವಾಮಿಯು ನಿನಗೆ ದೀರ್ಘಾಯುಷ್ಯವನ್ನು ಕೊಟ್ಟರೆ ಕರ್ತನಿಗೋಸ್ಕರ ಸಾಕ್ಷಿಯಾಗಿರು. Hallelujah. Hallelujah. So resurrection power always give from death to life. ಪುನರುತ್ಥಾನ ಶಕ್ತಿಯು ಯಾವಾಗಲೂ ಮರಣದಿಂದ ಒಂದು ಜಯವನ್ನು ಕೊಡುತ್ತದೆ, ಜೀವವನ್ನು ಕೊಡುತ್ತದೆ. Hallelujah. Hallelujah. After Jesus died, many are arised. Death people are arised. ಯೇಸು ಸ್ವಾಮಿ ಮರಣ ಹೊಂದಿದ ಮೇಲೆ ಅನೇಕರು ಸತ್ತು ಸಹ ಎದ್ದಿದ್ದಾರೆ. In that situation, people arised. ಆ ಸಮಯದಲ್ಲಿ ಸಹ ಸತ್ತವರು ಎದ್ದಿದ್ದಾರೆ. You know why? ಯಾಕೆ ಗೊತ್ತಾ? Because their sins was given death to them. ಅವರ ಪಾಪವು ಅವರಿಗೆ ಮರಣವು ಸಿಕ್ಕಿತು. That's why he paid that sin wages, so
these people, sins was forgiven, that life came back to them. ಅವರ ಪಾಪಗಳು ಕ್ಷಮಿಸಲ್ಪಟ್ಟಿತ್ತು, ಮತ್ತೆ ಜೀವವು ಬಂದಿತ್ತು. Dead people only arised ಸತ್ತವರೇ ಇದ್ದಿದ್ದಾರೆ those days. ಆ ದಿನಗಳಲ್ಲಿ When Jesus blood shed down, ಯೇಸು ಸ್ವಾಮಿ ಒಂದು ರಕ್ತ ಸುರಿಸಿದಾಗ that is also dead people. ಆ ಸಮಯದಲ್ಲಿ ಸತ್ತ ಜನರೇ. Now why you are doubting? Surely your sin will be forgiven. ಈಗ ನೀನು ಯಾಕೆ ಸಂದೇಹ ಪಡುತ್ತೀಯ? ನಿನ್ನ ಪಾಪವು ಕ್ಷಮಿಸಲ್ಪಡುವುದು. Believe upon Lord Jesus Christ. He shed blood for your sins to forgiven. ಯೇಸು ಸ್ವಾಮಿಯನ್ನು ನಂಬು, ನಿನ್ನ ಪಾಪಗೋಸ್ಕರ ಆತನು ರಕ್ತವನ್ನು And ಸುರಿಸಿದ್ದಾನೆ. He give eternally life. That resurrection power will rule you. May happy resurrection day for everyone. ನಿತ್ಯ ಜೀವವನ್ನು ಆತನು ಕೊಟ್ಟಿದ್ದಾರೆ, ಪುನರುತ್ಥಾನ ಶಕ್ತಿಯನ್ನು ಆತನು ಕೊಟ್ಟಿದ್ದಾರೆ. ಎಲ್ಲರಿಗೂ ಸಂತೋಷವಾದ ಒಂದು ಪುನರುತ್ಥಾನ ದಿನ. Hallelujah. Hallelujah. May God bless you all. ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. Don't ever underestimate yourself. ನಿನ್ನನ್ನು ನೀನೇ ಕೀಳಾಗಿ You ನೋಡಿಕೊಳ್ಳಬೇಡ. are precious piece before the presence of God. ದೇವರ ಸನ್ನಿಧಿಯಲ್ಲಿ ನೀನು ಅಮೂಲ್ಯವಾದ ವ್ಯಕ್ತಿ. All you want to just surrender to God. ದೇವರಿಗೆ ನಿನ್ನನ್ನು ನೀನು ಅರ್ಪಿಸಿಕೊಳ್ಳಬೇಕು. And again God will rise from death. ಮತ್ತೆ ತಿರುಗಿದೆ ದೇವರು ಸತ್ತವರಿಂದ ಎಬ್ಬರಿಸುತ್ತಾರೆ. Many people broken marriages. ಅನೇಕರ ಮದುವೆಗಳು ಮುರಿಯಲ್ಪಟ್ಟಿದೆ. Many people they're having a lot of credits. ಅನೇಕರಿಗೆ ಸಾಲಗಳು ಇದೆ. Many people they have jobless. ಅನೇಕರಿಗೆ ಕೆಲಸವಿಲ್ಲ. Many people waiting for marriages. ಮದುವೆಗೋಸ್ಕರ ಅನೇಕರು ಕಾಯುತ್ತಿದ್ದಾರೆ. Many people they want own house. ಅನೇಕರಿಗೆ ಸ್ವಂತ ಮನೆ ಬೇಕು. This all dead in your life. ಅದೆಲ್ಲವೂ ನಿನ್ನ ಜೀವನದಲ್ಲಿ ಸತ್ತು ಹೋಗಿದೆ. Because you know no more hope. ನಿನಗೆ ನಿರೀಕ್ಷಣೆ ಇಲ್ಲ. But I'm telling, who will give the life even death? His name is Jesus. Just believe as your personal savior. He will do wonder, miracles in your life. ಯಾರು ಮರಣದಿಂದ ಜೀವವನ್ನು ಕೊಡುತ್ತಾರೋ ಅವರೇ ಯೇಸು ಸ್ವಾಮಿ. ಆತನನ್ನು ನಂಬಿರಿ, ನಿರೀಕ್ಷೆಯನ್ನು ಇಡಿರಿ ಆತನ ಮೇಲೆ. ನಿನ್ನ ಜೀವನದಲ್ಲಿ ಆತನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let us pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Gracious Heavenly Father, ಕೃಪೆಯುಳ್ಳ ಪರಲೋಕ ತಂದೆಯೇ, thank you for this wonderful message, Lord. ಈ ಸುಂದರವಾದ ಸಂದೇಶಕ್ಕೋಸ್ಕರ ನಿಮಗೆ ಸ್ತೋತ್ರ. Lord, resurrection is not a day, Father. Resurrection is a history. ಪುನರುತ್ಥಾನ ಒಂದು ದಿನವಲ್ಲ ತಂದೆ, ಅದು ಒಂದು ಇತಿಹಾಸವಾಗಿದೆ. Lord, the Lord resurrection is the faith about foundation of Christians. ಪುನರುತ್ಥಾನ ಒಂದು ಕ್ರೈಸ್ತರಿಗೆ ಒಂದು ಅಸ್ತಿವಾರವಾಗಿದೆ, ನಂಬಿಕೆಗೆ. If you are not resurrection in that day, Lord, we are not witness to this day. ತಂದೆ, ಆ ದಿನ ನೀವು ಪುನರುತ್ಥಾನ ಶಕ್ತಿಯಿಂದ ನೀವು ಎದ್ದೇಳದೇ ಇದ್ದರೆ ಈ ದಿನದಲ್ಲಿ ನಾವು ಸಾಕ್ಷಿಯಾಗಿರುವುದಕ್ಕೆ ಸಾಧ್ಯವಿಲ್ಲ. We know, Lord, we know living Christ. We are no more dead Christ. ನಮಗೆ ಗೊತ್ತು ತಂದೆ, ನಾವು ಜೀವಿಸುವ ಯೇಸು ಸ್ವಾಮಿಯನ್ನು ನಾವು ಆರಾಧಿಸುತ್ತಿದ್ದೇವೆ, ಸತ್ತವರನ್ನಲ್ಲ. No more death in Jesus. Jesus is alive. ಯೇಸು ಸ್ವಾಮಿಯಲ್ಲಿ ಮರಣವಿಲ್ಲ, ಆತನಲ್ಲಿ ಜೀವವಿದೆ. Believing, Lord, everyone in this truth, Lord, their foundation never shaken. ಈ ಸತ್ಯವನ್ನು ಎಲ್ಲರೂ ನಂಬುವಂತೆ ಮಾಡಿದ ತಂದೆ, ಅಸ್ತಿವಾರವು ಕದಲಬಾರದು. Thank you, Lord, my God. ಕರ್ತನೇ, ನಿಮಗೆ ಸ್ತೋತ್ರ, ಧನ್ಯವಾದಗಳು. Thank you, Lord, for this wonderful, Lord, my God, word of God through you, Lord Jesus. ಈ ಒಳ್ಳೆಯ ವಾಕ್ಯಕ್ಕೋಸ್ಕರ ನಿಮಗೆ ಸ್ತೋತ್ರ, ನಿಮ್ಮಿಂದ ಬಂದ ವಾಕ್ಯ. Thank you, Lord. It is not, Lord, prepared. It is not, Lord, by hearted. But, Lord, you are the God given me this word of God. ತಂದೆ, ಇದು ಒಂದು ಪ್ರಿಪೇರ್ ಮಾಡಿದ್ದು ಅಲ್ಲ, ಬೈಹೆಟ್ ಮಾಡಿದ್ದು ಅಲ್ಲ, ನೀವು ನನಗೆ ಕೊಟ್ಟ ವಾಕ್ಯ. Whatever you says to tell, oh Father, I'll tell to your people. ತಂದೆ, ನೀನು ಏನು ಹೇಳಲಿಕ್ಕೆ ನನಗೆ ಹೇಳುತ್ತೀಯ ಅದನ್ನೇ ನಾನು ಜನರಿಗೆ ಹೇಳುತ್ತೇನೆ. Thank you, Lord. I believe, Lord, the people will be blessed. They will come out from, Lord, traditions, and they want to believe on, Lord, resurrection power of crucifixion of God. ಎಲ್ಲ ಮನುಷ್ಯರು ತಂದೆ ಆ ಒಂದು ಶಾಪ ಪಾಪಗಳಿಂದ ಹೊರಗೆ ಬಂದು ತಂದೆ, ಈ ಪುನರುತ್ಥಾನ ಶಕ್ತಿಯನ್ನು ಅವರು ನಂಬಿ ನಿಮ್ಮನ್ನು ನಂಬುವಂತೆ ಅವರಿಗೆ ಸಹಾಯ ಮಾಡು. Lord, give that grace to our family, and Lord, whoever the believers are there, our church members are, bless them, and Lord, lead them in your precious presence, Lord. In Jesus' mighty name we pray. ಕುಟುಂಬಗಳಿಗೆ ಮತ್ತು ತಂದೆ ಕ್ರೈಸ್ತರಿಗೆ, ನಮ್ಮ ಸಂಬಂಧಿಕರ ಪ್ರತಿಯೊಬ್ಬರಿಗೂ ನಿಮ್ಮ ಕೃಪೆ ನಮ್ಮ ಮೇಲೆ ಇರಲಿ ತಂದೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Amen. 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 May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ವಾರ ನಾವು ನೋಡಿಕೊಳ್ಳೋಣ. Hallelujah. Hallelujah. Be happy.